ಇಂದು ಅನೇಕ ನಾಯಕರುಗಳಲ್ಲಿ ನಾವು ಅದನ್ನೇ ನೋಡುತ್ತೇವೆ. ಅವರು ಶಕ್ತಿಯುತ ನಾಯಕರು, ಬಲಶಾಲಿಗಳು. ಅಲ್ಲಿ ಪ್ರೀತಿ ಇಲ್ಲ, ಕರುಣೆ ಇಲ್ಲ, ಕ್ಷಮಾಪಣೆ ಇಲ್ಲ. ಆದ್ದರಿಂದಲೇ ಯುದ್ಧಗಳು ನಡೆಯುತ್ತೆ. ಆದ್ದರಿಂದ ಇತರರನ್ನ ನಾನು ಕೊಲ್ಲಬೇಕು, ಇತರರನ್ನ ನಾಶ ಮಾಡಿಯಾದರೂ ನಾನು ಶಕ್ತಿಶಾಲಿ ಎಂದು ತೋರಿಸಬೇಕು. ಬೇರೆ ದೇಶಗಳನ್ನ ನಾನು ಒಡೆದಾದರೂ ನನ್ನ ದೇಶ ದೊಡ್ಡದು ಎಂದು ತೋರಿಸಿಕೊಳ್ಳಬೇಕು. ಯುದ್ಧದಲ್ಲಿ ಎಷ್ಟು ಮಕ್ಕಳು ಸತ್ತರೂ ಸರಿಯೇ, ಎಷ್ಟು ಅಮಾಯಕರು ಬಲಿಯಾದರೂ ಸರಿಯೇ, ನಾನು ಶಕ್ತಿಶಾಲಿ ಎಂದು ಜಗತ್ತಿಗೆ ತೋರಿಸಬೇಕು. ಅಂತ ಒಂದು ಅಪಾಯವನ್ನು ನಾವು ಮುಟ್ಟಿಬಿಡುತ್ತೇವೆ ನಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ. ಇಂದು ನಾವು ಯೇಸು ಸ್ವಾಮಿಯಲ್ಲಿ ಕೇಳುವ ಒಂದು ದೊಡ್ಡ ಆಶೀರ್ವಾದ ಎಂದರೆ, ವಿಶೇಷವಾಗಿ ಪೋಷಕರು, ದೊಡ್ಡವರು ಇತರರನ್ನ ನೋಡಿಕೊಳ್ಳುವ ಸ್ಥಳದಲ್ಲಿ ಸರ್ವೇಶ್ವರ ನಮ್ಮನ್ನು ಇಟ್ಟಿರುವಾಗ ನನ್ನಲ್ಲಿ ಪ್ರೀತಿಯೂ ಇರಬೇಕು, ನನ್ನಲ್ಲಿ ಶಕ್ತಿಯೂ ಇರಬೇಕು. ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನನ್ನ ಬದುಕಿನ ಹಗಲಲ್ಲೇ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೆ ತಗೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಉಸಿ ಬದುಕೋ. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೆ ತಗೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಉಸಿ ಬದುಕೋ. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ. ಆಕಾರ ನಾನು, ಸಾಕಾರ ನೀನು, ನನ್ನಲ್ಲಿ ನೀನಾಗಿರೋ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲೇ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ನತೆಯು
ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಪಾಸ್ಕಾ ಕಾಲದ 4ನೇ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಇಂದು ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಎಷ್ಟರ ಮಟ್ಟಿಗೆ ನಂಬುತ್ತಾರೆ. ನಾವು ಪ್ರಭು ಯೇಸು ಕ್ರಿಸ್ತರನ್ನ ನಂಬುತ್ತೇವೆ, ಅದು ನಮ್ಮ ವಿಶ್ವಾಸ. ಆದರೆ ದೇವರು ನಮ್ಮನ್ನ ನೋಡಿ ಹೇಳುತ್ತಾರೆ, ನನ್ನ ಕುರಿಗಳು ನನ್ನನ್ನ ಬಲ್ಲವು, ಅವು ನನ್ನನ್ನ ಅರಿಯುತ್ತದೆ, ನನ್ನ ಧ್ವನಿಗೆ ಕಿವಿ ಕೊಡುತ್ತದೆ. ಯೇಸು ಸ್ವಾಮಿ ಮಾತನಾಡುವಾಗ ನಾವು ಕಿವಿಗೊಡುತ್ತೇವೆ, ಆಲಿಸುತ್ತೇವೆ ಎಂದು ಅವರು ನಂಬಿಕೆಯಿಂದ ಹೇಳುತ್ತಿದ್ದಾರೆ. ಅದೇ ನಮ್ಮ ಕುರಿಗಾಹಿ ಈ ಬಲಿ ಅರ್ಪಣೆಯಲ್ಲಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ನಾವು ಅವರ ಮಂದೆಗೆ ಸೇರಿದವರು ಎಂಬುದು ನಿಜವಾದರೆ ಖಂಡಿತವಾಗಿಯೂ ಆ ಕುರಿಗಾಹಿ ಮಾತನಾಡುವಾಗ ಅವರ ಸ್ವರ ನಮಗೆ ಅರ್ಥವಾಗುತ್ತದೆ. ಅವರ ಧ್ವನಿ ನಮಗೆ ಪರಿಚಿತವಾದಂತಹ ಧ್ವನಿ. ಅವರು ಕರೆಯುವಾಗ ನಾವು ಅವರನ್ನ ಹಿಂಬಾಲಿಸುತ್ತೇವೆ. ತೆರೆದ ಮನಗಳಿಂದ ಇಂದು ಪ್ರಭು ಯೇಸು ಕ್ರಿಸ್ತರ ದೇವರ ವಾಚನಗಳನ್ನು ಆಲಿಸುತ್ತಾ ಈ ಬಲಿಯನ್ನ ಪ್ರಾರಂಭಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಶಿತರ ಕಾರ್ಯಕಲಾಪಗಳಿಂದ ವಾಚನ. ಆಗ ಪೇತ್ರನು ಇತರ 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನರ ಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು: ಯೆಹೂದ್ಯ ಸಜ್ಜನರೇ, ಜೆರುಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿಗೊಡಿ. ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲಿನ ಜನರಿಗೆ ಇದು ನಿಸ್ಸಂದೇಹವಾಗಿ ತಿಳಿದಿರಲಿ. ನೀವು ಶಿಲುಬೆಗೇರಿಸಿದ ಈ ಯೇಸುವನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಿಕ್ತ ಲೋಕೋದ್ಧಾರಕನನ್ನಾಗಿಯೂ ನೇಮಿಸಿದ್ದಾರೆ. ಇದನ್ನು ಕೇಳಿದ ಆ ಜನರ ಹೃದಯದಲ್ಲಿ ಅಗಲು ನೆಟ್ಟಂತಾಯಿತು. ಅವರು ಪ್ರೇಷಿತರನ್ನು ಉದ್ದೇಶಿಸಿ, ಸಹೋದರರೇ, ಈಗ ನಾವು ಮಾಡಬೇಕಾದದ್ದು ಏನು ಎಂದು ಕೇಳಿದರು. ಅದಕ್ಕೆ ಪೇತ್ರನು, ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾಸ್ಥಾನವನ್ನು ಪಡೆಯಲಿ. ಇದರಿಂದ ನೀವು ಪಾಪಕ್ಷಮೆಯನ್ನು ಪಡೆಯುವಿರಿ, ದೇವರ ವರವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ಈ ವಾಗ್ದಾನವನ್ನು ನಿಮಗೆ ಮಾತ್ರವಲ್ಲ, ನಿಮ್ಮ ಸಂತತಿಗೂ ದೂರವಿರುವ ಎಲ್ಲರಿಗೂ ಮತ್ತು ಸರ್ವೇಶ್ವರನಾದ ದೇವರು ತಮ್ಮತ್ತ ಆಹ್ವಾನಿಸುವ ಪ್ರತಿಯೊಬ್ಬನಿಗೂ ಮಾಡಲಾಗಿದೆ ಎಂದರು. ಪೇತ್ರನು ಅವರಿಗೆ ಹಲವಾರು ವಿಧದಲ್ಲಿ ಮನವಿ ಮಾಡಿದನು: ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ ಎಂದು ಎಚ್ಚರಿಸಿದನು. ಅವನ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು ದೀಕ್ಷಾಸ್ಥಾನವನ್ನು ಪಡೆದರು. ಅಂದೇ ಸುಮಾರು 3,000 ಜನರು ಸಭೆಯನ್ನು ಸೇರಿಕೊಂಡರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಕುರಿಗಾಯಿಯಾಗಿರಲು ಕುಂದು ಕೊರತೆಗಳೆಲ್ಲಿವು ಎಮಗೆ. ಪ್ರಭು ಕುರಿಗಾಯಿಯಾಗಿರಲು ಕುಂದು ಕೊರತೆಗಳೆಲ್ಲಿಯವು ಏನಾಗಿ. ಪ್ರಭು ಕುರಿಗಾಯಿಯಾಗಿರಲು ನನಗೆ
ಕುಂದು ಕೊರತೆಗಳೆಲ್ಲಿವು ಎನಗೆ, ಹಸಿರು ಗಾವಲಲ್ಲಿ ಎನ್ನ ತಂಗಿಸುವನು, ತಿಳಿ ಕೊಳಗಳ ಬಳಿಗೆನ್ನ ಕರೆದೊಯ್ಯುವನು. ಪ್ರಭು ಕುರಿಗಾಹಿಯಾಗಿರಲು ಕುಂದು ಕೊರತೆಗಳೆಲ್ಲವೂ ಎನಗೆ. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣನಾಥ, ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆಯುವಾಗಲೂ ಅಂಜೆನು ಕೇಡಿಗೆ, ನಿನ್ನ ಕರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ. ಕಾಣೆನೆಂದಿಗೂ ನಾ ದಿಗಿಲನ್ನು, ನೀನಿರಲು ನನ್ನೊಂದಿಗೆ. ಪ್ರಭು ಕುರಿಗಾಹಿಯಾಗಿರಲು ಕುಂದು ಕೊರತೆಗಳೆಲ್ಲಿಹವು ಎನಗೆ. ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನ್ನ ಗೌತಣವನ್ನು, ಹಚ್ಚುವೆ ತಲೆಗೆ ತೈಲವನ್ನು, ತುಂಬಿ ತುಳುಕುವೆ ಪಾನ ಪಾತ್ರೆಯನ್ನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ, ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಪ್ರಭು ಕುರಿಗಾಹಿಯಾಗಿರಲು ಕುಂದು ಕೊರತೆಗಳೆಲ್ಲಿಹವು ಎನಗೆ. ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನೀವು ತಪ್ಪು ಮಾಡಿ ಶಿಕ್ಷೆಗೆ ಗುರಿಯಾದಾಗ ತಾಳ್ಮೆಯಿಂದಿದ್ದರೆ ಅದೇನು ದೊಡ್ಡ ಕಾರ್ಯವಲ್ಲ. ಆದರೆ ಒಳ್ಳೆಯದನ್ನು ಮಾಡಿಯೋ ಬರುವ ಹಿಂಸೆ ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡರೆ ದೇವರು ನಿಮ್ಮನ್ನು ಮೆಚ್ಚುತ್ತಾರೆ. ನೀವು ಹೀಗೆ ಜೀವಿಸಬೇಕೆಂದೇ ದೇವರು ನಿಮ್ಮನ್ನು ಕರೆದಿದ್ದಾರೆ. ಕ್ರಿಸ್ತ ಯೇಸು ಸಹ ನಿಮಗಾಗಿ ಹಿಂಸೆ ಬಾಧೆಯನ್ನು ಅನುಭವಿಸಿದರು. ತಮ್ಮ ಹೆಜ್ಜೆಯ ಜಾಡನ್ನೇ ನೀವು ಅನುಸರಿಸುವಂತೆ ನಿಮಗೊಂದು ಆದರ್ಶವನ್ನು ಬಿಟ್ಟು ಹೋದರು. ಅವರು ಯಾವ ಪಾಪವನ್ನು ಮಾಡಲಿಲ್ಲ, ಅವರ ಬಾಯಿಂದ ಅಬದ್ಧವಾದ ಮಾತೊಂದು ಕೇಳಿ ಬರಲಿಲ್ಲ. ಅವರು ಅವಮಾನಪಡಿಸಿದವರನ್ನು ಪ್ರತಿಯಾಗಿ ಅವಮಾನಪಡಿಸಲಿಲ್ಲ. ಅವರು ಯಾತನೆಯನ್ನು ಅನುಭವಿಸುವಾಗಲೂ ಯಾರಿಗೋ ಬೆದರಿಕೆ ಹಾಕಲಿಲ್ಲ. ಬದಲಿಗೆ ಸತ್ಯ ಸ್ವರೂಪರು ನ್ಯಾಯಾಧಿಪತಿಯೂ ಆದ ದೇವರಿಗೆ ತಮ್ಮನ್ನೇ ಒಪ್ಪಿಸಿಕೊಂಡರು. ನಾವು ಪಾಪದ ಪಾಲಿಗೆ ಸತ್ತು ಸತ್ಯಗೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ನೀವು ದಾರಿ ತಪ್ಪಿದ ಕುರಿಗಳಂತೆ ಅಲೆಯುತ್ತಿದ್ದೀರಿ. ಈಗಲಾದರೂ ನಿಮ್ಮ ಆತ್ಮಗಳನ್ನು ಕಾಯುವ ಕುರಿಗಾಯಿಯು ಸಂರಕ್ಷಕನೂ ಆದನಾಥ ಬಳಿಗೆ ಮರಳಿದ್ದೀರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 Krista jai jai. Alleluia, 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 Krista jai jai. Krista jai jai, Alleluia, Krista jai jai, Alleluia. Krista jai jai, Alleluia, Krista jai jai. ಯೇಸು ಹೀಗೆಂದರು, ನಾನಾದರೂ ಉತ್ತಮ ಕುರಿಗಾಹಿ. ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವು ನನ್ನನ್ನು ಬಲ್ಲೆವು. Alleluia, 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 Krista jai jai. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ.
ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಹಟ್ಟಿಗೆ ಬಾಗಿಲ ಮೂಲಕ ಬರದೆ ಗೋಡೆ ಹತ್ತಿ ಬರುವವನು ಕಳ್ಳ ಮತ್ತು ಕೊಲೆಗಾರ. ಬಾಗಿಲ ಮೂಲಕ ಬರುವವನು ಕುರಿಗಾಹಿ. ಕಾವಲುಗಾರನು ಅವನಿಗೆ ಬಾಗಿಲು ತೆರೆಯುತ್ತಾನೆ. ಕುರಿಗಳು ಅವನ ಸ್ವರವನ್ನು ಕೇಳುತ್ತವೆ. ಅವನು ತನ್ನ ಕುರಿಗಳನ್ನು ಹೆಸರಿಟ್ಟು ಕರೆದು ಹೊರಗೆ ಬಿಡುತ್ತಾನೆ. ತನ್ನ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ನಂತರ ಅವನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಹಿಂದೆ ಹೋಗುತ್ತವೆ, ಏಕೆಂದರೆ ಅವುಗಳಿಗೆ ಅವನ ಸ್ವರ ಗೊತ್ತು. ಅಪರಿಚಿತನನ್ನು ಅವು ಹಿಂಬಾಲಿಸುವುದಿಲ್ಲ, ಅವನಿಂದ ದೂರ ಓಡಿ ಹೋಗುತ್ತವೆ. ಅಪರಿಚಿತ ಸ್ವರವನ್ನು ಅವು ಗುರುತಿಸುವುದಿಲ್ಲ. ಯೇಸು ಸ್ವಾಮಿ ಹೇಳಿದ ಈ ಸಾಮತಿಯನ್ನು ಕೇಳಿದವರು ಅರ್ಥ ಮಾಡಿಕೊಳ್ಳಲಿಲ್ಲ. ಆದುದರಿಂದ ಯೇಸು ಸ್ವಾಮಿ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲು. ನನಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು, ಕೊಳ್ಳೆಗಾರರು. ಕುರಿಗಳು ಅವರಿಗೆ ಕಿವಿಗೊಡುವುದಿಲ್ಲ. ಹೌದು, ನಾನೇ ಬಾಗಿಲು. ನನ್ನ ಮೂಲಕ ಒಳಹೋಗುವವನು ಸುರಕ್ಷಿತನಾಗಿರುತ್ತಾನೆ. ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ, ಮೇವನ್ನು ಕಂಡುಕೊಳ್ಳುತ್ತಾನೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಈ ಪಾಸ್ಕಾ ಕಾಲದಲ್ಲಿರುವ ನಮಗೆ ಯೇಸು ಸ್ವಾಮಿ ಅವರೊಂದಿಗಿರುವ ಬಾಂಧವ್ಯವನ್ನ ಇಂದು ವಿವರಿಸುತ್ತಾರೆ. ಎಷ್ಟೊಂದು ನಿಕಟವಾದ ಬಾಂಧವ್ಯ, ಎಷ್ಟೊಂದು ಆಳವಾದ ದೃಢವಾದ ಬಾಂಧವ್ಯ. ನಾನೇ ಕುರಿಗಾಹಿ, ನೀವು ನನ್ನ ಕುರಿಗಳು. ನನ್ನ ಕುರಿಗಳು ನನ್ನನ್ನ ಬಲ್ಲವು, ನಾನು ಅವುಗಳನ್ನ ಅರಿತಿದ್ದೇನೆ. ಅವು ನನ್ನ ಸ್ವರವನ್ನ ಕೇಳಿಸಿಕೊಳ್ಳುತ್ತದೆ. ನಾನು ಮುಂದೆ ಹೋಗುವಾಗ ಅವು ನನ್ನನ್ನ ಹಿಂಬಾಲಿಸುತ್ತವೆ. ಪ್ರಭು ಯೇಸು ಕ್ರಿಸ್ತರ ನಮ್ಮೊಡನೆ ಇರುವ ಈ ಸಂಬಂಧವನ್ನ ಮೃತ್ಯುಂಜಯರು ಇಷ್ಟೊಂದು ಅದ್ಭುತವಾದ ಒಂದು ಸಾಮತಿಯ ಮೂಲಕ ಇಂದು ನಮಗೆ ವಿವರಿಸುತ್ತಿದ್ದಾರೆ. ಒಂದು ಕುರಿಗಾಹಿಗೆ ಮುಖ್ಯವಾಗಿ 2 ವಿಷಯಗಳಿರಬೇಕು. ಒಂದು, ಆ ಕುರಿಗಳ ಮೇಲೆ ಅಪಾರವಾದ ಪ್ರೀತಿ. ಎರಡನೆಯದಾಗಿ, ಆ ಕುರಿಗಳನ್ನ ರಕ್ಷಿಸುವ ಶಕ್ತಿ. ಬರೀ ಪ್ರೀತಿ ಇದ್ದು ಶಕ್ತಿ ಇಲ್ಲದಿದ್ದರೆ ಏನು ಪ್ರಯೋಜನವಿಲ್ಲ. ಕುರಿಗಳನ್ನ ಯಾರಾದರೂ ನಾಶ ಮಾಡುತ್ತಾರೆ. ಶಕ್ತಿ ಇದ್ದು ಪ್ರೀತಿ ಇಲ್ಲದಿದ್ದರೆ ಅದು ಬಹಳ ಅಪಾಯಕಾರಿ. ಇಂದು ನಾವು ಜಗತ್ತಿನಲ್ಲಿ ನೋಡುತ್ತಿರುವುದು ಅದೇ. ಅನೇಕರಿಗೆ ಬಹಳವಾದ ಶಕ್ತಿ ಇದೆ, ಬಲಶಾಲಿಯಾದ ರಾಷ್ಟ್ರಗಳು. ಅಲ್ಲಿ ಕರುಣೆ ಇಲ್ಲ, ಅಲ್ಲಿ ಪ್ರೀತಿ ಇಲ್ಲ. ಆದ್ದರಿಂದಲೇ ಅವರು ಇತರರನ್ನು ಒಡೆಯುತ್ತಾರೆ, ಇತರರನ್ನು ನಾಶಪಡಿಸುತ್ತಾರೆ. ಯುದ್ಧಗಳು ಮಾಡುವುದು ಅದರಿಂದಲೇ. ಪ್ರೀತಿ ಇಲ್ಲ, ಅಲ್ಲಿ ಶಕ್ತಿ ಇದೆ. ಪ್ರಭಾವಿಗಳು, ದೊಡ್ಡವರು ಅಂತ ಹೇಳ್ಕೊಳ್ತಾರೆ ಅನೇಕ ರಾಷ್ಟ್ರಗಳು, ಅನೇಕ ನಾಯಕರು. ಅಲ್ಲಿ ಶಕ್ತಿ ಇದೆ, ಪ್ರೀತಿ ಇಲ್ಲ. ಒಂದು ವೇಳೆ ಪ್ರೀತಿ ಇದ್ದು ಶಕ್ತಿ ಇಲ್ಲದಿದ್ದರೆ ಏನು ಪ್ರಯೋಜನವಿಲ್ಲ. ಕುರಿಗಳು ಪುನಃ ನಾಶವಾಗುತ್ತೆ. ಪ್ರಭು ಯೇಸು ಸ್ವಾಮಿಯಲ್ಲಿ ನಾವು ಎರಡನ್ನೂ ಸಹ ನೋಡುತ್ತೇವೆ. ಕುರಿಗಳನ್ನ ಅಪಾರವಾಗಿ ಪ್ರೀತಿಸುವ ಪ್ರಭು ಯೇಸು ಕ್ರಿಸ್ತರ ಹೃದಯ, ಸಾವನ್ನೇ ಜಯಿಸಿದ ಅವರ ಶಕ್ತಿ. ಮೃತ್ಯುಂಜಯರು ಈ ಪಾಸ್ಕಾ ಕಾಲದಲ್ಲಿ ಇವೆರಡು ಅಷ್ಟು ಚೆನ್ನಾಗಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಮಿಲನವಾಗುತ್ತದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಅಷ್ಟು ಅದ್ಭುತವಾಗಿ ಇದು ಸಂಗಮವಾಗುತ್ತದೆ, ಅವರ ಪ್ರೀತಿ ಮತ್ತು ಶಕ್ತಿ. ಪ್ರತಿ ಬಾರಿ ನಾವು ಅವರ ಶಿಲುಬೆಯನ್ನ ನೋಡುವಾಗ ಅವರ ಪ್ರೀತಿಯ ಆಳವನ್ನ, ಆ ಗಾಢತೆಯನ್ನ, ಆ ಪ್ರೀತಿಯ ಬಾಂಧವ್ಯವನ್ನ ಅರ್ಥ ಮಾಡಿಕೊಳ್ಳುತ್ತೇವೆ. ಅದರಿಂದಲೇ ಪ್ರತಿ ಬಾರಿ
ಶಿಲುಬೆ ಬಗ್ಗೆ ಹೇಳುವಾಗ ನಾನು ಹೇಳುತ್ತೇನೆ, ಅದು ನಮ್ಮ ಕಣ್ಣಿಗೆ ಕಾಣುವ ಶುಭ ಸಂದೇಶ. ಶಿಲುಬೆ ನಮ್ಮ ಕಣ್ಣಿಗೆ ಕಾಣುವ ಶುಭ ಸಂದೇಶ. ನಾವು ಓದದೇ ಇದ್ರೂ ಪರವಾಗಿಲ್ಲ, ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯನ್ನು ನೋಡುವಾಗ ನಮಗೆ ಅರ್ಥವಾಗುತ್ತದೆ ದೇವರು ಎಷ್ಟರ ಮಟ್ಟಿಗೆ ಯಥೇಚ್ಛವಾಗಿ ಧಾರಾಳವಾಗಿ ನಮ್ಮನ್ನ ಪ್ರೀತಿಸುತ್ತಾರೆ. ಆ ಪ್ರೀತಿಯ ಪ್ರತೀಕವಾಗಿದೆ. ಮೃತ್ಯುಂಜಯರಾದ ಪ್ರಭು ಯೇಸು ಕ್ರಿಸ್ತರ ಈ ಪುನರುತ್ಥಾನದ ಕಾಲದಲ್ಲಿರುವಾಗ ಅವರ ಶಕ್ತಿಯನ್ನ ಕೊಂಡಾಡುತ್ತಿದೆ. ಈ ಎರಡು ಒಂದು ಕುರಿಗಾಹಿಯೇ ಬಹಳ ಮುಖ್ಯ. ಇಂದು ಯೇಸು ಸ್ವಾಮಿ ನಮ್ಮ ಪ್ರತಿಯೊಬ್ಬರಿಗೂ ಹೇಳುತ್ತಿರುವ ಪಾಠ ವಿಶೇಷವಾಗಿ ಯಾರನ್ನ ಇತರರನ್ನ ನೋಡಿಕೊಳ್ಳುವ ಸ್ಥಳದಲ್ಲಿ ಇಟ್ಟಿದ್ದಾರೆ, ಯಾರಿಗೆ ಆ ಆಶೀರ್ವಾದವನ್ನ ಕೊಟ್ಟಿದ್ದಾರೆ, ಕುರಿಗಾಹಿಗಳಾಗಿ, ನಾಯಕರುಗಳಿಗೆ, ಪೋಷಕರಾಗಿ, ದೊಡ್ಡವರಾಗಿ, ತಂದೆ ತಾಯಿಗಳಾಗಿ ಯಾರನ್ನ ಇತರರನ್ನ ಪೋಷಿಸುವ ನೋಡಿಕೊಳ್ಳುವ ಸ್ಥಳದಲ್ಲಿ ಅವರು ನೇಮಿಸಿದ್ದಾರೋ, ನಮ್ಮಲ್ಲಿ ಈ ಎರಡು ವಿಷಯಗಳಿರಬೇಕು. ನಮ್ಮಲ್ಲಿ ಪ್ರೀತಿ ಇದ್ದು ನಾವು ಬಲಹೀನರಾದರೆ ಖಂಡಿತವಾಗಿಯೂ ನಮ್ಮ ಕುರಿಗಳನ್ನು ನಾವು ಕಾಪಾಡಲು ಸಾಧ್ಯವಿಲ್ಲ, ನಮ್ಮ ಮಂದೆಯನ್ನು ನಾವು ಕಾಪಾಡಲು ಸಾಧ್ಯವಿಲ್ಲ. ಇತರರು ಆ ಮಂದೆಯನ್ನ ನಾಶ ಮಾಡಲು ಬರುವಾಗ ನಮ್ಮಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಯೇಸು ಸ್ವಾಮಿ ಹೇಳುತ್ತಾರೆ, ನನ್ನ ಮಂದೆಗಾಗಿ ನಾನು ನನ್ನ ಜೀವವನ್ನೇ ಕೊಡುತ್ತೇನೆ. ಅದು ಅವರ ಶಕ್ತಿ, ಅದು ಅವರ ಪ್ರೀತಿ. ನಮ್ಮಲ್ಲಿ ಪ್ರೀತಿ ಇರಬೇಕು. ನಾವು ಒಂದು ನಾಯಕರ ಸ್ಥಳದಲ್ಲಿದ್ದೇವೆ, ಪೋಷಕರಾಗಿದ್ದೇವೆ, ದೊಡ್ಡವರಾಗಿದ್ದೇವೆ ಎಂದರೆ ಅಲ್ಲಿ ನಮಗೆ ಬಹಳ ಮುಖ್ಯವಾದದ್ದು ಪ್ರೀತಿಯ ಹೃದಯ. ಕುರಿಗಾಹಿ ಯೇಸು ಸ್ವಾಮಿ ಈ ಗೊಲ್ಲರು ನಮಗೆ ಹೇಳುವ ಈ ಅದ್ಭುತವಾದ ವಿಷಯ, ನಾನು ನಿಮ್ಮನ್ನ ಯಥೇಚ್ಛವಾಗಿ ಪ್ರೀತಿಸುತ್ತೇನೆ, ಧಾರಾಳವಾಗಿ ಪ್ರೀತಿಸುತ್ತೇನೆ. ನನ್ನ ಪ್ರೀತಿಯ ಪ್ರದರ್ಶನವೇ ಶಿಲುಬೆ. ಶಿಲುಬೆಯ ಮರಣ ಯೇಸು ಸ್ವಾಮಿಯ ಪ್ರೀತಿಯ ಪ್ರದರ್ಶನವಾಗಿದೆ. ಎರಡನೆಯದಾಗಿ, ನಮ್ಮಲ್ಲಿ ಪ್ರೀತಿ ಇದ್ದರೆ ಮಾತ್ರ ಸಾಲದು, ಶಕ್ತಿ ಇರಬೇಕು. ನಮ್ಮ ಕುರಿಗಳನ್ನ ಕಾಯುವ ಶಕ್ತಿ, ಅವರಿಗೆ ಬೇಕಾದದನ್ನು ನೀಡುವ ಶಕ್ತಿ, ಅವರ ಬೇಡಿಕೆಗಳನ್ನ ಈಡೇರಿಸುವ ಶಕ್ತಿ, ಅದು ನಮ್ಮಲ್ಲಿರಬೇಕು. ಯೇಸು ಸ್ವಾಮಿ ಪ್ರತಿ ಬಾರಿ ಹೇಳುವಾಗ ಅದನ್ನೇ ಹೇಳುತ್ತಾರೆ, ನೀವು ಯಾವುದನ್ನೆಲ್ಲ ನನ್ನ ಹೆಸರಿನಲ್ಲಿ ಕೇಳುತ್ತೀರೋ ಅವುಗಳನ್ನ ತಂದೆ ನಿಮಗೆ ನೀಡುತ್ತಾರೆ. ನನ್ನ ಹೆಸರಿನಲ್ಲಿ ನೀವು ಕೇಳುವಾಗ ಪಡೆದುಕೊಳ್ಳುತ್ತೀರಿ. ನಮಗಾಗಿ ಎಲ್ಲವನ್ನ ಕೊಟ್ಟವರು ಅವರು, ಅದು ಅವರ ಶಕ್ತಿ. ತೆಗೆದುಕೊಳ್ಳಿ, ಭುಜಿಸಿರಿ ಅವರ ಶರೀರ ಮತ್ತು ರಕ್ತವನ್ನ. ದೃಷ್ಟಿಯನ್ನ ನೀಡಿದವರು, ಕುಂಟರು ನಡೆಯುವಂತೆ ಮಾಡಿದವರು, ಕಿವಿಡರು ಕೇಳುವಂತೆ, ಕುರುಡರು ನೋಡುವಂತೆ, ಸತ್ತವರು ಎದ್ದು ನಡೆಯುವಂತೆ. ಪ್ರಭು ಯೇಸು ಕ್ರಿಸ್ತರ ಶಕ್ತಿಯ ಪ್ರಭಾವವನ್ನ ಇವೆಲ್ಲವೂ ನಮಗೆ ಸಾರುತ್ತೆ. ಅವರ ಪ್ರತಿಯೊಂದು ಅದ್ಭುತ, ಪ್ರಭು ಯೇಸು ಕ್ರಿಸ್ತರ ಶಕ್ತಿಯನ್ನ, ಅವರಲ್ಲಿ ಪ್ರೀತಿ ಮಾತ್ರವಲ್ಲ ಶಕ್ತಿಯೂ ಇದೆ. ಇವು ಎರಡರಲ್ಲಿ ಯಾವುದಾದರೂ ಒಂದು ಇಲ್ಲದಿದ್ದರೂ ಬಹಳ ಅಪಾಯಕಾರಿ. ಬರೀ ನನ್ನಲ್ಲಿ ಪ್ರೀತಿ ಇದೆ, ನನ್ನಲ್ಲಿ ನನ್ನ ಕುರಿಗಳನ್ನು ನೋಡಿಕೊಳ್ಳುವ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಬಂದು ನಮ್ಮ ಮಕ್ಕಳನ್ನು ಹೊಡಿಬಹುದು, ನಮ್ಮವರನ್ನ ಹೊಡಿಬಹುದು. ಇಂದು ತಾಯಿ ಧರ್ಮಸಭೆಗೆ ಅನೇಕರು ಮರ್ಯಾದೆಯನ್ನ ಕೊಡುತ್ತಾರೆ, ಗೌರವದಿಂದ ನೋಡುತ್ತಾರೆ ಎಂದರೆ ತಾಯಿ ಧರ್ಮಸಭೆ ಶಕ್ತಿಯುತವಾಗಿದೆ. ತಾಯಿ ಧರ್ಮಸಭೆ ಶಕ್ತಿಯುತವಾಗಿದೆ. ನಮ್ಮ ಸಂಸ್ಥೆಗಳು, ನಮ್ಮ ದೇವಾಲಯಗಳು, ನಮ್ಮ ಶಾಲೆಗಳು, ನಮ್ಮ ಕಾಲೇಜು, ಅದನ್ನು ನೋಡ್ಬೇಕಾದ್ರೆ ಇತರರಿಗೆ ಇವರು ಶಕ್ತಿಶಾಲಿಗಳು. ಬರೀ ನಮ್ಮಲ್ಲಿ ಪ್ರೀತಿ ಮಾತ್ರವಲ್ಲ, ಶಕ್ತಿಯೂ ಇದೆ. ಅದು ಯೇಸು ಸ್ವಾಮಿಯಲ್ಲಿ ನಾವು ಕಲಿತುಕೊಂಡಿದ್ದು. ಯೇಸು ಸ್ವಾಮಿಯಲ್ಲಿ ನಾವು ಬರೀ ಪ್ರೀತಿ ಇದ್ದರೆ ಸಾಲದು, ಶಕ್ತಿ ಇರಬೇಕು. ಬರೀ ಶಕ್ತಿ ಇದ್ದು ಪ್ರೀತಿ ಇಲ್ಲದಿದ್ದರೆ ಅಪಾಯಕಾರಿ, ಬಹಳ ಅಪಾಯಕಾರಿ. ಇಂದು ಅನೇಕ ನಾಯಕರುಗಳಲ್ಲಿ ನಾವು ಅದನ್ನೇ ನೋಡುತ್ತೇವೆ. ಅವರು ಶಕ್ತಿಯುತ ನಾಯಕರು, ಬಲಶಾಲಿಗಳು. ಅಲ್ಲಿ ಪ್ರೀತಿ ಇಲ್ಲ, ಕರುಣೆ ಇಲ್ಲ, ಕ್ಷಮಾಪಣೆ ಇಲ್ಲ. ಆದ್ದರಿಂದಲೇ ಯುದ್ಧಗಳು ನಡೆಯುತ್ತೆ. ಆದ್ದರಿಂದ ಇತರರನ್ನ ನಾನು ಕೊಲ್ಲಬೇಕು, ಇತರರನ್ನ ನಾಶ ಮಾಡಿಯಾದರೂ ನಾನು ಶಕ್ತಿಶಾಲಿ ಎಂದು ತೋರಿಸಬೇಕು. ಬೇರೆ ದೇಶಗಳನ್ನ ನಾನು ಒಡೆದಾದರೂ ನನ್ನ ದೇಶ ದೊಡ್ಡದು ಎಂದು ತೋರಿಸಿಕೊಳ್ಳಬೇಕು. ಯುದ್ಧದಲ್ಲಿ ಎಷ್ಟು ಮಕ್ಕಳು ಸತ್ತರೂ ಸರಿಯೇ, ಎಷ್ಟು ಅಮಾಯಕರು ಬಲಿಯಾದರೂ ಸರಿಯೇ, ನಾನು ಶಕ್ತಿಶಾಲಿ ಎಂದು ಜಗತ್ತಿಗೆ ತೋರಿಸಬೇಕು. ಅಂತ ಒಂದು ಅಪಾಯವನ್ನು ನಾವು ಮುಟ್ಟಿಬಿಡುತ್ತೇವೆ ನಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ. ಇಂದು
ನಾವು ಯೇಸು ಸ್ವಾಮಿಯಲ್ಲಿ ಕೇಳುವ ಒಂದು ದೊಡ್ಡ ಆಶೀರ್ವಾದ ಎಂದರೆ, ವಿಶೇಷವಾಗಿ ಪೋಷಕರು, ದೊಡ್ಡವರು ಇತರರನ್ನ ನೋಡಿಕೊಳ್ಳುವ ಸ್ಥಳದಲ್ಲಿ ಸರ್ವೇಶ್ವರ ನಮ್ಮನ್ನು ಇಟ್ಟಿರುವಾಗ ನನ್ನಲ್ಲಿ ಪ್ರೀತಿಯೂ ಇರಬೇಕು, ನನ್ನಲ್ಲಿ ಶಕ್ತಿಯೂ ಇರಬೇಕು. ನನ್ನವರಿಗೆ ಬೇಕಾದುದನ್ನು ನೀಡುವ ಶಕ್ತಿ, ಆಶೀರ್ವಾದಗಳನ್ನ ಹಂಚಿಕೊಳ್ಳುವ ಶಕ್ತಿ, ನಿಮ್ಮ ಪ್ರೀತಿಯನ್ನ ಅವರೊಂದಿಗೆ ನಾನು ಸಹ ಹಂಚಿಕೊಂಡು ಬಾಳುವ ಶಕ್ತಿ, ಇವೆರಡೂ ಇರಬೇಕು. ಎರಡನೆಯದಾಗಿ ಇನ್ನೊಂದು ಆಳವಾದ ವಿಷಯ ನಮ್ಮ ಧ್ಯಾನಕ್ಕೆ ಇಂದು, ಯೇಸು ಸ್ವಾಮಿಯನ್ನ ಇಂದು ನಾವು ಕುರಿಗಾಹಿ ಎಂದು ಹೇಳುತ್ತೇವೆ. ಜೀಸಸ್ ಇಸ್ ದ ಶಪರ್ಡ್, ಬಟ್ ಅಟ್ ದ ಸೇಮ್ ಟೈಮ್ ವಿ ಶುಡ್ ನಾಟ್ ಫರ್ಗೆಟ್ ಜೀಸಸ್ ಇಸ್ ಆಲ್ಸೋ ದ ಲ್ಯಾಂಪ್. ಜೀಸಸ್ ಇಸ್ ಆಲ್ಸೋ ದ ಲ್ಯಾಂಪ್. ನಮಗೆ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಹೇಗೆ ಕುರಿಗಾಹಿ ಕುರಿಯಾಗಿಯೂ ಇರಬಹುದು, ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ. ಅವರೇ ಯಾಜಕರು, ಅವರೇ ಬಲಿಪೀಠ, ಅವರೇ ಬಲಿಯಾಗುವ ವಸ್ತು, ಅವರೇ ಬೋಧಕರು, ಅವರೇ ಬೋಧನೆ. ಪ್ರಭು ಯೇಸು ಕ್ರಿಸ್ತರ ಬೋಧನೆ ಬೇರೆಯಲ್ಲ, ಅವರು ಬೇರೆಯಲ್ಲ. ಜೀಸಸ್ ಇಸ್ ದ ಟೀಚರ್, ಜೀಸಸ್ ಇಸ್ ದ ಟೀಚಿಂಗ್. Jesus is the doctor, Jesus is the medicine. Jesus is the way, Jesus is the destination. ಅವರೇ ದಾರಿ, ಅವರೇ ನಾವು ಹೋಗಿ ಸೇರುವ ಸ್ಥಳ, ಅವರೇ ವೈದ್ಯರು ಮಾತ್ರವಲ್ಲ, ಅವರೇ ಔಷಧಿ, ಅವರೇ ಕುರಿಗಾಹಿ, ಅವರೇ ಕುರಿ, ಅವರೇ ದಾರಿ, ನಾವು ಹೋಗಿ ಸೇರುವ ಸ್ಥಳವೂ ಅವರೇ. ಅದನ್ನೇ ಹೇಳುತ್ತಾರೆ, ನನ್ನನ್ನು ಹೊರತುಪಡಿಸಿ ಬೇರೆ ಯಾರು ತಂದೆಯ ಬಳಿಗೆ ಬರಲು ಸಾಧ್ಯವೇ ಇಲ್ಲ ಎಂದು ಹೇಳಿ. ಇಂದು ಯೇಸು ಸ್ವಾಮಿಯಲ್ಲಿ ನಾವು ಪರಿಪೂರ್ಣತೆಯನ್ನ ಕಾಣುತ್ತೇವೆ. ಅವರೇ ಕುರಿಗಾಹಿ, ಅವರೇ ಕುರಿ ಎಂದು ಹೇಳುವಾಗ ಅವರು ಪರಿಪೂರ್ಣರಾಗಿದ್ದಾರೆ. ಅವರೇ ಒಡೆಯ, ಅವರೇ ದೀನರಾಗಿ ನಮ್ಮ ಪಾದಗಳನ್ನು ತೊಳೆಯುತ್ತಾರೆ. ಎರಡನ್ನ ಪ್ರಭು ಯೇಸು ಕ್ರಿಸ್ತರಲ್ಲಿ ನೋಡುತ್ತೇವೆ. ಅವರೇ ದೇವರು, ಅವರೇ ಮನುಷ್ಯರು, ಅದನ್ನು ಪರಿಪೂರ್ಣವಾಗಿ ನೋಡುತ್ತೇವೆ. ಜೀಸಸ್ ಇಸ್ ಗಾಡ್, ಜೀಸಸ್ ಇಸ್ ಮ್ಯಾನ್. ಪ್ರಭು ಯೇಸು ಕ್ರಿಸ್ತರಲ್ಲಿ ಆ ಪರಿಪೂರ್ಣತೆಯನ್ನ, ಎಲ್ಲದರಲ್ಲಿಯೂ ಆ ಪರಿಪೂರ್ಣತೆಯನ್ನ ನೋಡುತ್ತೇವೆ. ಪ್ರಭು ಯೇಸು ಸ್ವಾಮಿ ಬೇರೆಯಲ್ಲ, ಅವರು ಬೋಧಕರು ಹೌದು, ಅವರೇ ಬೋಧನೆ, ಅವರೇ ನಾಯಕರು, ಆದರೆ ಅವರೇ ದೀನರಾಗಿ ನಮ್ಮ ಪಾದಗಳನ್ನು ತೊಳೆದವರು, ಅವರೇ ದಾರಿ, ಅವರೇ ನಾವು ಹೋಗಿ ಸೇರುವ ಸ್ಥಳ. ಇಂದು ಆ ಪರಿಪೂರ್ಣತೆಯನ್ನ ನಾವು ಕೊಂಡಾಡುತ್ತಿದ್ದೇವೆ. ಅದನ್ನೇ ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದ ಕೊನೆಯಲ್ಲಿ ಹೇಳುತ್ತಾರೆ, ನೀವು ಜೀವ ಪಡೆಯಬೇಕೆಂದು, ಅದನ್ನು ಪರಿಪೂರ್ಣವಾಗಿ ಪಡೆಯಬೇಕೆಂದು, ಯಥೇಚ್ಛವಾಗಿ ಪಡೆಯಬೇಕೆಂದು ನಾನು ಬಂದಿದ್ದೇನೆ. ಅವರಲ್ಲಿ ಮಾತ್ರ ನಮಗೆ ಪರಿಪೂರ್ಣತೆ ಉಂಟು. ಅವರಿಲ್ಲದೆ ನಮ್ಮ ಜೀವನ ಯಾವಾಗಲೂ ಕೊರತೆಯ ಜೀವನ. ಯೇಸು ಸ್ವಾಮಿ ಇಲ್ಲದ ಜೀವನ ಯಾವಾಗಲೂ ಕೊರತೆಯ ಜೀವನ, ಅಲ್ಲಿ ಪರಿಪೂರ್ಣತೆ ಇರುವುದಿಲ್ಲ. A life without Jesus can never be a life of fulfillment. It will always be a life that is in want. ಆದ್ದರಿಂದಲೇ ದೇವರು ನನ್ನ ಕುರಿಗಾಹಿ, ನಾನು ಕೊರತೆ ಪಡೆನು. ದೇವರು ನನ್ನ ಗೊಲ್ಲರು, ನಾನು ಕೊರತೆ ಪಡೆನು. The Lord is my shepherd, there is nothing I shall want. I live a life of fulfillment when God is my shepherd. ಅವರು ನನ್ನ ಕುರಿಗಾಹಿಯಾಗಿ, ನನ್ನ ಗೊಲ್ಲರಾಗಿ ಇರಬೇಕಾದರೆ ನನಗೆ ಯಾವ ಕೊರತೆಯೂ ಇಲ್ಲ, ಪರಿಪೂರ್ಣತೆ ಇರುತ್ತದೆ, ಪರಿಪೂರ್ಣತೆ ಇರುತ್ತದೆ. ಯೇಸುವಲ್ಲಿ ಆ ಪರಿಪೂರ್ಣತೆಯನ್ನ ನಾವು ಅನುಭವಿಸುವಂತೆ ಈ ವಾರ ನಮಗೆ ಕರೆ ನೀಡುತ್ತದೆ. ನಾವು ಕೊರತೆಯುಳ್ಳವರಲ್ಲ, ಪರಿಪೂರ್ಣರಾಗಿರಬೇಕು ಎಂಬುದು ಪ್ರಭು ಯೇಸು ಕ್ರಿಸ್ತರ ಆಸೆ, ಅವರ ಆಶೀರ್ವಾದ. ಅವರ ಆಸೆ ಮಾತ್ರ ಅಲ್ಲ, ಅವರ ಆಶೀರ್ವಾದಬಹುದು. ಏನೇ ಇರಲಿ ನಮಗೆ ಆ ಪರಿಪೂರ್ಣತೆಯನ್ನ ಅವರು ಹಂಚಿಕೊಡುತ್ತಾರೆ. ನಮಗೆ ಇಂದು ಅವರು ಪ್ರೀತಿಯನ್ನ ಮಾತ್ರವಲ್ಲ, ಅವರ ಶಕ್ತಿಯನ್ನು ನೀಡುತ್ತಿದ್ದಾರೆ. ಧರ್ಮಸಭೆಯಲ್ಲಿ ನಾವು ಪ್ರೀತಿಯನ್ನ ಮಾತ್ರವಲ್ಲ, ಪ್ರಭು ಯೇಸು ಕ್ರಿಸ್ತರ ಶಕ್ತಿಯನ್ನು ಸಹ ನಾವು ಅನುಭವಿಸುತ್ತೇವೆ. ಎರಡು ಬೇಕು. ಎರಡರಲ್ಲಿ ಯಾವುದು ಇಲ್ಲ ಅಂತ ಹೇಳಿದ್ರು ನಾವು ಒಳ್ಳೆಯ ಕುರಿಗಾಹಿಯಾಗಿ ಇರಲು ಸಾಧ್ಯ. ಇಂದು ನಮ್ಮನ್ನೇ ಪ್ರಭು ಯೇಸು ಕ್ರಿಸ್ತರಿಗೆ ಅರ್ಪಿಸುತ್ತಾ, ಪ್ರಭುವೇ, ನಿಮ್ಮನ್ನು ನಾನು ಸ್ವೀಕರಿಸಲಿದ್ದೇನೆ. ರೊಟ್ಟಿ ರಸದಲ್ಲಿ ನಿಮ್ಮ ಶರೀರ ರಕ್ತವನ್ನು ನಾನು ಭುಜಿಸಲಿದ್ದೇನೆ. ಆ ಪರಿಪೂರ್ಣತೆಯನ್ನ ನನ್ನ ಹೃದಯದಲ್ಲಿ ನಾನು ಸ್ವೀಕರಿಸಲಿದ್ದೇನೆ. ನನ್ನ ಜೀವನದ ಎಲ್ಲಾ ಕೊರತೆಗಳನ್ನ
ಈಗ ಬಲಿ ಕಾಣಿಕೆಗಳೊಂದಿಗೆ ನಿಮ್ಮ ಪೀಠದ ಬಳಿ ಅರ್ಪಿಸುತ್ತೇನೆ. ಆ ಕೊರತೆಗಳು ಪರಿಪೂರ್ಣತೆಯನ್ನ ಕಾಣಲಿ. ನನ್ನ ನೋವುಗಳು ನಿಮ್ಮಲ್ಲಿ ಉಪಶಮನವನ್ನ ಕಾಣಲಿ. ನನ್ನ ಕಣ್ಣೀರು ನಿಮ್ಮಲ್ಲಿ ಸಮಾಧಾನವನ್ನ ಕಾಣಲಿ. ನನ್ನ ಒಂಟಿತನ ನಿಮ್ಮಲ್ಲಿ ಪ್ರಸನ್ನತೆಯನ್ನ ಕಾಣಲಿ. ನಮ್ಮನ್ನೇ ಅವರಿಗೆ ಅರ್ಪಿಸುತ್ತಾ ನಮ್ಮ ಕೊರತೆಗಳು ಈ ಬಲಿಪೀಠದಲ್ಲಿ ಯೇಸು ಸ್ವಾಮಿಯಲ್ಲಿ ಪರಿಪೂರ್ಣತೆಯನ್ನ ಕಂಡುಕೊಳ್ಳಲಿ. ಅವರ ಶಕ್ತಿ ಮತ್ತು ಅವರ ಪ್ರೀತಿ ಎರಡೂ ನಮ್ಮಲ್ಲಿ ಇರಲಿ ಎಂದು ಈ ಬಲಿಯಲ್ಲಿ ನಾವು ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ನಮ್ಮ ಕೋರಿಕೆಗಳನ್ನ ನಮ್ಮ ಮೇಷಪಾಲಕರಾದ ಪ್ರಭು ಯೇಸು ಕ್ರಿಸ್ತರಿಗೆ ಈಗ ವಿಶ್ವಾಸದಿಂದ ಅರ್ಪಿಸೋಣ. ಆಲಿಸಿರಿ ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ದಯಾಳು ದೇವರೇ, ನಮ್ಮ ಧರ್ಮಸಭೆಯ ಮುಖಂಡರಾದ ವಿಶ್ವಗುರು ಲಿಯೋ, ಮಹಾಧರ್ಮದಕ್ಷಕರು, ಎಲ್ಲ ಧರ್ಮದಕ್ಷಕರುಗಳು, ಯಾಜಕರು ಹಾಗೂ ಸೇವಾ ಜೀವನ ನಡೆಸುತ್ತಿರುವವರು ಜನರ ಪಾಲನೆಯಲ್ಲಿ ಬರುವ ಸಂಕಷ್ಟಗಳನ್ನು ಸಹಿಸಿಕೊಳ್ಳಲು ಬೇಕಾದ ಅನುಗ್ರಹವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ಪ್ರಪಂಚದ ಆಶಾಪಾಶದಿಂದ ಪ್ರಭು ಯೇಸುವಿನಿಂದ ದೂರ ಸರಿಯದಂತೆ ಅವರೊಂದಿಗೆ ಸಂಬಂಧ ಹೆಚ್ಚಿಸಲು ಪವಿತ್ರ ಗ್ರಂಥದ ಪಠಣ, ವೈಯಕ್ತಿಕ ಪ್ರಾರ್ಥನೆಗಳ ಮೂಲಕ ವರದಾನ ಪಡೆಯಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ವಿವಿಧ ಕಾರಣಗಳಿಂದ ಭೇದ ಭಾವಗಳೊಂದಿಗಿರುವ ಧರ್ಮಕೇಂದ್ರ ಕುಟುಂಬದ ಸದಸ್ಯರು ಅವುಗಳನ್ನು ಬದಿಗೊತ್ತಿ ದೇವರ ಒಂದೇ ಮಂದೆಯಲ್ಲಿ ಒಂದಾಗಿ ಪ್ರಭುವಿನ ಆಶ್ರಯದಲ್ಲಿ ಜೀವಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ಧರ್ಮಕೇಂದ್ರದ ಎಲ್ಲ ಮಕ್ಕಳು ಪ್ರಾಮಾಣಿಕವಾಗಿ ಉತ್ತಮ ನಾಯಕನ ಸ್ವರಕ್ಕೆ ಕಿವಿಗೊಟ್ಟು ಸದ್ಗುಣಗಳಿಂದ ಮತ್ತು ಮೌಲ್ಯಗಳಿಂದ ತಮ್ಮ ಆಧ್ಯಾತ್ಮಿಕ ಜೀವನವನ್ನು ರೂಪುಗೊಳಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಲ್ಲಿ ಪ್ರಭು ಯೇಸು ಕ್ರಿಸ್ತರ ಪ್ರೀತಿ, ಶಕ್ತಿ ಎರಡನ್ನೂ ನಾವು ಅನುಭವಿಸುವಂತೆ ಪ್ರಾರ್ಥಿಸೋಣ. ನಮ್ಮಲ್ಲಿರುವ ಎಲ್ಲಾ ಕೊರತೆಗಳು ಪ್ರಭು ಯೇಸು ಕ್ರಿಸ್ತರಲ್ಲಿ ಪರಿಪೂರ್ಣತೆಯನ್ನ ಕಾಣಲಿ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಜಗತ್ತಿನ ನಾಯಕರುಗಳಲ್ಲಿ ದೇವರ ಪ್ರೀತಿ ಮತ್ತು ಶಕ್ತಿ ಎರಡನ್ನೂ ಅವರು ಅನುಭವಿಸುವಂತೆ ಪ್ರಭು ಯೇಸು ಕ್ರಿಸ್ತರು ನಮ್ಮ ಉತ್ತಮ ಕುರಿಗಾಹಿಯಾಗಿದ್ದಾರೆ. ಈ ನಾಯಕರುಗಳು ಸಹ ಉತ್ತಮ ಕುರಿಗಾಹಿಗಳಾಗಿ ತಮ್ಮ ದೇಶಗಳನ್ನು ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ಅನೇಕರು ನಮ್ಮ ಪ್ರಾರ್ಥನೆಗಳಿಗಾಗಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಅವರ ಕೋರಿಕೆಗಳನ್ನು ನೆನೆದುಕೊಳ್ಳೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವೇ ನಮ್ಮ ಗೊಲ್ಲರು. ನಾವು ಎಂದಿಗೂ ಕೊರತೆ ಪಡೆವು. ನಿಮ್ಮಲ್ಲಿ ನಮ್ಮ ಕೊರತೆಗಳನ್ನೆಲ್ಲ ನಾವು ಪರಿಪೂರ್ಣವಾಗಿಸಿಕೊಳ್ಳುತ್ತೇವೆ. ನಿಮ್ಮ ಶಕ್ತಿಯನ್ನ
ಪ್ರೀತಿಯನ್ನ ನಮಗೆ ನೀಡಿ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತರ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತರ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದೆನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತರ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು.